ಕ್ಷೇತ್ರದಲ್ಲಿ ಅವ್ಯವಸ್ಥೆ ಕಂಡು ಬಂದಿದೆ. ಸಚಿವರು ಹಾಗೆ ಶಾಸಕರಿಗೆ ಬಾಲಕನೋರ್ವ ದೂರನ್ನ ಕೊಟ್ಟಿದ್ದಾರೆ. ನಮಗೆ ಹಾಲ್ ಕೊಡ್ತಾ ಇಲ್ಲ ಅಂತ ಶಾಸಕರಿಗೆ ದೂರನ್ನ ಕೊಟ್ಟಿದ್ದಾರೆ. ಬಾಲಕ ಕಾಳಜಿ ಕೇಂದ್ರ ಅಂತ ಜನರನ್ನ ಸರ್ಕಾರ ಏನು ಅಲ್ಲಿ ಶಿಫ್ಟ್ ಮಾಡಿದೆ, ಆದ್ರೆ ಅಲ್ಲಿ ಸಾಕಷ್ಟು ಅವ್ಯವಸ್ಥೆಗಳು ಕಂಡು ಬರ್ತಾ ಇದೆ. ನಮಗೆ ಸರಿಯಾಗಿ ಊಟ ಇಲ್ಲ, ಹಾಲು ಕೊಡ್ತಾ ಇಲ್ಲ ಅಂತ ಬಾಲಕನೋರ್ವ ಶಾಸಕರು ಹಾಗೆ ಸಚಿವರಿಗೆ ದೂರನ್ನ ಕೊಟ್ಟಿದ್ದಾನೆ. ಗಂಜಿ ಕೇಂದ್ರಗಳು ಕೂಡ ಇದೀಗ ಅವ್ಯವಸ್ಥೆ ಆಗಿರುವಂಥದ್ದು. ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅವರಿಗೆ ಬಾಲಕ ದೂರು ಕೊಟ್ಟಿರುವಂಥದ್ದು ಸಚಿವ ಪ್ರಭು ಚವ್ಹಾಣ್ ಅವರ ಗಮನಕ್ಕೆ ಇದೀಗ ವೆಂಕಟರೆಡ್ಡಿ ಮುದ್ನಾಳ್ ತಂದಿದ್ದಾರೆ. ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಕೊಡಿ ಅಂತ ತಹಸೀಲ್ದಾರ್ ಅವರನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಸಾಕಷ್ಟು ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಮಕ್ಕಳು, ಮಹಿಳೆಯರು, ವೃದ್ಧರು ಎಲ್ಲರೂ ಕೂಡ ಇದ್ದಾರೆ. ಆದ್ರೆ ಅಲ್ಲಿ ಅವರಿಗೆ ಬೇಕಾದಂತಹ ಯಾವುದೇ ವ್ಯವಸ್ಥೆಗಳು ಇಲ್ಲ. ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಮಕ್ಕಳಿಗೆ ಹಾಲು ಕೊಡ್ತಾ ಇಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನ ಗಮನಿಸಿದಂತಹ ಬಾಲಕನೋರ್ವ ಇದೀಗ ಸಚಿವರು ಹಾಗೆ ಶಾಸಕರಿಗೆ ದೂರನ್ನ ಕೊಟ್ಟಿದ್ದಾರೆ. ಸಣ್ಣ ಹುಡುಗರು ಸುಳ್ಳಾಡಂಗಿಲ್ಲ, ಅದನ್ನ ಬೇಕಂತೇಳಿ ಬೇಕಿದ್ದಾಗೆ ಕೇಳಿ ಮಾಡ್ಬೇಡ್ರಿ ಸರ್. ಅಲ್ಲ ಬಾ, ಒಂದ್ ಮಾತು ದೊಡ್ಡವ್ರಿಗೆ ಒಂದ್ ಸ್ವಲ್ಪ ಕಮ್ಮ ಅನ್ನ ಕೊಟ್ಟರು ಪರವಾಗಿಲ್ಲ. ಈ ಹುಡುಗರಿಗೆ ನೀವು ಏನ ಯಾರಿಲ್ಲ ಇನ್ಚಾರ್ಜ್ ಯಾರು? ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಉಮರಾಣಿ ಗ್ರಾಮಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಭೇಟಿ ನೀಡಿದ್ರು. ಈ ವೇಳೆ ಸಚಿವೆ ಎದುರು ಮಹಿಳೆ ಗೋಳಾಡಿದ್ರು. ನನ್ನ ಹೊಲ ಮನೆ ಏನೂ ಇಲ್ಲ, ಊಟಕ್ಕೆ ಗತಿ ಇಲ್ಲ ಅಂತ ಪ್ರವಾಹ ಸಂತ್ರಸ್ತೆ ರತ್ನವ್ವ ಕಣ್ಣೀರನ್ನ ಇಟ್ಟಿದ್ದಾರೆ. ಈ ವೇಳೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅಂತ ಸಚಿವೆ ಶಶಿಕಲಾ ಜೊಲ್ಲೆ ಸಂತೈಸಿದ್ದಾರೆ. ಏನಂದ್ರ ಸಚಿವರು ಏನಂದ್ರಿ? ಏನು ಭರವಸೆ ಪಟ್ರ? ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕಳೆದ 2 ತಿಂಗಳಿಂದ ನಾನು ಕೂಡ ಕೋವಿಡ್ ಪಾಸಿಟಿವ್ ಆಗಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ನನ್ನ ಹೆಲ್ತ್ ಮೇಲೆ ಪರಿಣಾಮ ಆಗಿ ನಾನು ಅಡ್ಮಿಟ್ ಆಗಿ ಹೊರಗಡೆ ಬಂದ ನಂತರ ಡಾಕ್ಟ್ರು ನನಗೆ ಸುಮಾರು ನಾವು 2ನೇ ಚೆಕಪ್ ಆಗೋವರೆಗೂ ನೀವು ಟ್ರಾವೆಲಿಂಗ್ ಮಾಡಬಾರ್ದು, ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದರು. ಹಾಗಾಗಿ ನನಗೆ ಬರೋಕ್ಕಾಗಲಿಲ್ಲ. ನಿನ್ನೆನೇ ನಂದು ಚೆಕಪ್ ಮುಗಿಸ್ಕೊಂಡಿದ್ದೀನಿ. ನಾನು ಶಾರೀರಿಕವಾಗಿ ಅಲ್ಲಿದ್ದರೆ ಮಾನಸಿಕವಾಗಿ ನಾನು ವಿಜಯಪುರದಲ್ಲೇ ಇದ್ದೆ. ಈ ಭಾಗದ ಎಲ್ಲ ರೈತರಿಗೆ ನಾನು ಪ್ರಾಮಾಣಿಕವಾಗಿ ನ್ಯಾಯ ಒದಗಿಸುವಂಥ ಕಾರ್ಯ ಮಾಡ್ತೇನೆ. ಒಟ್ಟಾರೆ ಇದೀಗ ಸಂತ್ರಸ್ತರನ್ನ ಭೇಟಿ ಮಾಡೋದಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಕೂಡ ಆಗಮಿಸಿದ್ದಾರೆ. ಆ ಸಂದರ್ಭದಲ್ಲಿ ಪ್ರವಾಹ ಸಂತ್ರಸ್ತರು ಕಣ್ಣೀರನ್ನ ಇಟ್ಟಿದ್ದಾರೆ. ನಮ್ಮ ಮನೆ ಇಲ್ಲ, ಹೊಲ ಇಲ್ಲ, ನಮಗೆ ತಿನ್ನೋದಕ್ಕೆ ಅನ್ನವೂ ಕೂಡ ಇಲ್ಲ, ಅಕ್ಷರಶಃ ಬೀದಿ ಪಾಲಾಗಿದ್ದೀವಿ ಅಂತ ಕಣ್ಣೀರಿಟ್ಟಿದ್ದಾರೆ. ಏನಂದ್ರ ಸಚಿವರು ಏನಂದ್ರಿ?